ನಮಸ್ತೆ. ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಿರೋದು ಏನಂದ್ರೆ ಒಂದು ಹೊಸ ವಿಷಯ. ನಾನು ಬೆಂಗಳೂರಿನ ಊರಿಗೆ ಬಂದಿದ್ದೇನೆ. ಊರಿನಲ್ಲೆಲ್ಲ ನಾವು ಹೇಗೆ ಬಿಸಿನೀರನ್ನ ಕಾಯಿಸ್ತೇವೆ ಸ್ನಾನ ಮಾಡೋದಕ್ಕೆ. ನಿಮ್ಮಲ್ಲೆಲ್ಲ ಹೀಗೆ ಹೀಟರ್, ಗೀಸರ್ ಹಾಗೆಲ್ಲ ನೀವು ಉಪಯೋಗಿಸ್ತಿರ್ಬೋದು. ಆದ್ರೆ ನಮ್ಮ ಊರಲ್ಲಿ ಹಾಗಲ್ಲ ನೋಡಿ. ನಮ್ಮಲ್ಲಿ ಸಪ್ರೇಟ್ ಆದಂತಹ ಒಂದು ಬಿಸಿನೀರನ್ನ ಕಾಯಿಸ್ಲಿಕ್ಕೆ ಅಂತ ಕಟ್ಟಿಗೆಯಲ್ಲಿ ನಾವು ಬಿಸಿನೀರನ್ನ ಕಾಯಿಸೋದು. ಅದು ಹೇಗೆ ಕಾಯಿಸ್ತಿದ್ದೇವೆ ಅಂತ ಇಲ್ಲಿ ನೀವು ನೋಡ್ಬೋದು. ನೋಡಿ, ನಮ್ಮೂರಲ್ಲಿ ಇದು ನಿನ್ನೆ ಮುನ್ನೆಲ್ಲ ಕಾಯಿಸಿದ್ದು ಬೂದಿ ಇದೆಯಲ್ಲ, ಅದನ್ನ ನಾವು ಫಸ್ಟ್ ತೆಗಿಬೇಕು. ನೋಡಿ, ಹೀಗೆ ತೆಗೆದು ಇದು ಉಪಯೋಗ ಬರುತ್ತೆ. ಉಪಯೋಗ ಯಾವ್ದಕ್ಕೆ ಅಂದ್ರೆ, ನೀವು ಅಡಿಕೆ ಗಿಡ ಮತ್ತೆ ತೆಂಗಿನ ಗಿಡ ಇದ್ರೆ ಇದನ್ನೆಲ್ಲ ನೀವು ಉಪಯೋಗಿಸ್ಬೋದು. ಇದು ಎಲ್ಲ ಏನು ವೇಸ್ಟ್ ಅಲ್ಲ, ಇದೆಲ್ಲ ನೀವು ಉಪಯೋಗಿಸ್ತಾ ಇರ್ಬೋದು. ಹಳ್ಳಿ ಸೈಡ್ ಎಲ್ಲ ಹೀಗೆ ನೋಡಿ, ಈ ಬೂದಿಯನ್ನೆಲ್ಲ ನಾವು ಉಪಯೋಗಿಸ್ತೇವೆ. ಇದು ಕಟ್ಟಿಗೆಲ್ಲ ಉದ್ದಾದ ನಂತರ ಬರುವಂತಹ ಒಂದು ಕೊನೆಯ ಭಾಗ, ಇದು ಬೂದಿ. ಇದನ್ನೆಲ್ಲ ನಾವು ತೋಟಕ್ಕೆಲ್ಲ ಹಾಕ್ತೇವೆ. ಇದು ಬೂದಿ ಎಲ್ಲ ತೆಗೆದ ನಂತರ ನೀವು ಕಟ್ಟಿಗೆಯನ್ನೆಲ್ಲ ಇಡ್ಬೇಕು. ನೋಡಿ, ನೀವು ಅಡಿಗೆ ಮಾಡ್ಲಿಕ್ಕೆ ಅಕ್ಕಿಯೆಲ್ಲ ಇದು ಬೇಯಿಸ್ಲಿಕ್ಕೆ ಅದು ಚಿಕ್ಕ ಚಿಕ್ಕ ಕಟ್ಟಿಗೆ ಸಾಕು. ಆದ್ರೆ ಇದಕ್ಕೆಲ್ಲ ನೋಡಿ ಒಂದು ದೊಡ್ಡ ದೊಡ್ಡದ ಕಟ್ಟಿಗೆ ಬೇಕಾಗುತ್ತೆ. ಇಲ್ಲಂತ ಹೇಳಿದ್ರೆ ನೀರು ಬಿಸಿ ಆಗ್ಬೇಕಲ್ಲ. ನೀರು ಬಿಸಿ ಆಗೋದು ನಿಮ್ಗೆ ಇಲ್ಲಿ ಕಾಣಿಸೋದಿಲ್ಲ, ನೀರು ಎಲ್ಲಿ ಬಿಸಿ ಆಗುತ್ತೆ ಅಂತ. ನಾವು ನಿಮ್ಗೆ ಕೊನೆಯಲ್ಲಿ ನಾವು ತೋರಿಸ್ತೇವೆ ನೀರು ಬಿಸಿ ಆಗುವಂತಹ ಹಂಡೆ ಎಲ್ಲಿದೆ ಅಂತ. ಇದು ಕೇವಲ ಕಟ್ಟಿಗೆಯನ್ನು ಇಟ್ಟು ಉರಿಸುವಂಥದ್ದು ಮಾತ್ರ. ಇಲ್ಲಿ ನೋಡಿ, ಇದೆಲ್ಲ ಕಟ್ಟಿಗೆ ಅಲ್ಲ. ಕಟ್ಟಿಗೆಯ ಮೇಲೆ ಮರದ ಕೆಳಗಡೆ ನೋಡಿ, ಮರದ ಮೇಲ್ಗಡೆ ಎಲ್ಲ ಒಂದು ಸಿಪ್ಪೆ ಇರುತ್ತಲ್ವ, ಇದು ನೋಡಿ, ಅದೇ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ. ನೋಡಿ, ಹೀಗೆಲ್ಲ ನಮಗೆ ಪೀಸೆಲ್ಲ ಏನು ಮಾಡ್ಲಿಕ್ಕಾಗಲ್ಲ. ಇದೆಲ್ಲ ನಾವು ಉಪಯೋಗಿಸ್ಬೋದು. ಇನ್ನು ಗೆರಟೆ, ಇದು ತೆಂಗಿನಕಾಯಿ ಎಲ್ಲ ಉಪಯೋಗಿಸ್ತೀರ, ಗೆರಟೆ ಮತ್ತೆ ನೋಡು ತೆಂಗಿನದ್ದು ಮೇಲ್ಗಡೆ ಸಿಪ್ಪೆ, ಇದನ್ನೆಲ್ಲ ಉಪಯೋಗಿಸ್ಬೋದು. ನೋಡಿ, ಈಗ ಇಂಥದ್ದೆಲ್ಲ ಯಾರ ಮನೆಯಲ್ಲಿ ಇಲ್ಲ. ಕರೆಂಟ್ ಬಂದಾದ ನಂತರ ಈ ದೀಪವನ್ನೆಲ್ಲ ಯಾರು ಉಪಯೋಗಿಸುದಿಲ್ಲ. ಮೊದಲೆಲ್ಲ ದೀಪದ ಒಳಗಡೆ ಸೀಮೆಎಣ್ಣೆಯನ್ನು ನಾವು ಉಪಯೋಗಿಸ್ತೀವಿ. ಈಗೆಲ್ಲ ಸೀಮೆಎಣ್ಣೆ ತುಂಬಾ ಕಡಿಮೆ, ಸಿಗೋದಿಲ್ಲ. ಹಾಗಾಗಿ ಕೆಲವರೆಲ್ಲ ಡೀಸೆಲ್ ಎಲ್ಲ ಉಪಯೋಗಿಸ್ತಾರೆ. ನೋಡಿ, ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಇದು ತೆಂಗಿನ ಗರಿ, ನಾವೆಲ್ಲ ಶೇಖರಣೆ ಮಾಡ್ತಾರೆ. ನೋಡಿ, ಹೀಗೆ ಈ ಗೆರಟೆ ಎಲ್ಲ ಉಪಯೋಗಿಸ್ಬೋದು. ಇದು ನಮ್ಮ ಅಮ್ಮನವ್ರು ತಂದು ಕೊಟ್ಟೀಗ. ಇದನ್ನೆಲ್ಲ ಶೇಖರಣೆ ಮಾಡಿ ಇರ್ತೇವೆ ನಮ್ಮೂರಲ್ಲಿ ಪ್ರತ್ಯೇಕವಾಗಿ. ಅದಕ್ಕೆ ಅಂತಲೇ ಒಂದು ರೂಮ್ ಇದೆ, ಅದನ್ನೆಲ್ಲ ಶೇಖರಣೆ ಮಾಡಿರ್ತೇವೆ. ಇಲ್ಲ ಮಳೆಗಾಲದಲ್ಲಿ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಇದು ಸಿಗೋದು. ನೆಂದಾದ ನಂತರ ನಾವೆಲ್ಲ ಇದನ್ನು ಉಪಯೋಗಿಸ್ತೀವಿ.
ಬಿಸಿ ಆಗ್ತದೆ. ಎಲ್ಲರೂ ಹೇಳ್ತಾರೆ ಈ ಪಾತ್ರೆ ಏನಿದೆ ಅಲ್ವಾ, ಇದು ಸ್ನಾನ ಮಾಡ್ಲಿಕ್ಕೆ ಬಳಸುವಂಥದ್ದು, ಇದು ತಾಮ್ರದ್ದು ಇರಬೇಕು. ಈ ತಾಮ್ರದ್ದು ತುಂಬಾ ಉಪಯೋಗ ಆಗುತ್ತೆ ನಿಮ್ಗೆ, ಚರ್ಮ ರೋಗಕ್ಕೆಲ್ಲ ತುಂಬಾ ಮದ್ದು. ಇದರ ಒಳಗಡೆ ನೋಡಿ ಹೀಗೆ ಇದೆಯಲ್ಲ, ಇದು ಎಲ್ಲ ಬಿಡುತ್ತೆ. ಇದು ಬಿಸಿ ಆಗ್ಬೇಕಾದ್ರೆ ಈ ಅಂಶ ಎಲ್ಲ ಬಿಡುತ್ತೆ, ಅದು ಚರ್ಮಕ್ಕೆಲ್ಲ ಮದ್ದು ಅಂತಾರೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಹಳ್ಳಿಗಳಲ್ಲಿ ಹೀಗೆ ಬಳಸ್ತಿರ್ಬೋದು, ಆದ್ರೆ ನಿಮ್ಗೆಲ್ಲ ಕೆಲವರಿಗೆ ಗೊತ್ತಿಲ್ಲ, ಈಗ ಮಕ್ಕಳಿಗೂ ಗೊತ್ತಿಲ್ಲ ಇದೆಲ್ಲ ಹೇಗೆ ಬಳಸೋದು ಅನ್ನೋಂಥದ್ದು. ಇದು ಬಿಸಿ ಆಗುತ್ತೆ, ಬಿಸಿ ಆದ ನಂತರ ನಾವೆಲ್ಲ ಉಪಯೋಗ ಮಾಡ್ತೀವಿ ಚರ್ಮ ರೋಗಕ್ಕೆ. ಕೂದಲೆಲ್ಲ ಇದರಲ್ಲಿ ಉದುರೋದಿಲ್ಲ ಹಾಗೆ. ಇದು ನಮ್ಮ ಊರಲ್ಲಿ ಬಳಸುವಂತದ್ದು, ನಿಮ್ಮ ಊರಲ್ಲೆಲ್ಲ ನಿಮಗೆ ಗೊತ್ತಿಲ್ಲ ಸಾಮಾನ್ಯವಾಗಿ. ಅದಕ್ಕೋಸ್ಕರ ನಾನು ಇವತ್ತು ಇದನ್ನು ವಿವರಿಸ್ತಾ ಇದ್ದೇನೆ. ಇದಿಷ್ಟು ಹೊಸ ವಿಷಯ ಅನ್ಕೋತೀನಿ. ನಿಮ್ಮ ಊರಲ್ಲೂ ಬಳಸ್ತಿದ್ರೆ ನೀವು ಕೆಳಗಡೆ ಕಮೆಂಟ್ ಮಾಡಿ, ನಮ್ಮೂರಲ್ಲಿ ಹೀಗೆ ಮಾಡ್ತೇವೆ, ನಮ್ಮ ಅಜ್ಜನ ಮನೆಯಲ್ಲಿ ಮಾಡ್ತೇವೆ ಅನ್ನುವಂಥದ್ದು. ಹಾಗೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಇದು ನಮಗೆ ಒಂದು ವಿಶೇಷವಾದಂಥ ಅನುಭವ. ದೀಪಾವಳಿ ಸಮಯದಲ್ಲಿ ಇದರಲ್ಲಿ ಫುಲ್ ನೀರು ಹಾಕಿ ಬಿಸಿ ಮಾಡಿ ಎಣ್ಣೆ ಸ್ನಾನ ಎಲ್ಲ ಮಾಡ್ಲಿಕ್ಕಿದೆ. ಒಂದು ಪಠ್ಯಪುಸ್ತಕದಲ್ಲಿ ಇತ್ತು, ನಾವು ಚಿಕ್ಕದಿರ್ಬೇಕಾದ್ರೆ ಅಜ್ಜಯ್ಯನ ಅಭ್ಯಂಜನ ಅನ್ನುವಂಥದ್ದು. ಹಾಗೆಲ್ಲ ಇದೇ ಬಳಸ್ತಿದ್ರು, ಮೋಸ್ಟ್ಲಿ ನಾನು ನೋಡಿಲ್ಲ, ಆದರೆ ಇದೇ ಬಳಸ್ತಿದ್ರು ಅನ್ನುವಂಥದ್ದು ನನ್ನ ನಂಬಿಕೆ. ಧನ್ಯವಾದಗಳು. ಇವತ್ತಿನ ಸಂಚಿಕೆಯಲ್ಲಿ, ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.